ನಟಿ ಪವಿತ್ರ ಗೌಡ ವಿರುದ್ಧ ಮತ್ತೆ ಸಿಡಿದೆದ್ದಿದ್ದಾರೆ ನಟ ದರ್ಶನ್ ಪತ್ನಿ. ಪತಿಯ ಫೋಟೋ ಶೇರ್ ಮಾಡಿದ್ದಕ್ಕೆ ವಿಜಯಲಕ್ಷ್ಮಿ ಆಕ್ರೋಶವನ್ನ ವ್ಯಕ್ತಪಡಿಸಿ ಒಂದು ಪೋಸ್ಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ. ದರ್ಶನ್ ಜೊತೆಗಿನ ಫೋಟೋ ಶೇರ್ ಮಾಡಿದಂತಹ ಪವಿತ್ರ ಗೌಡ ರಿಲೇಶನ್ಶಿಪ್ಗೆ 10 ವರ್ಷ ಅಂತ ಹೇಳಿ ಅಲ್ಲಿ ಕ್ಯಾಪ್ಷನ್ ನೀಡಲಾಗಿತ್ತು. #10 years ಅಂತ ಕೂಡ ಮೆನ್ಷನ್ ಮಾಡಲಾಗಿತ್ತು. ಪವಿತ್ರ ಗೌಡ ಜೊತೆ ಪೂಜೆಯಲ್ಲಿ ಕುಳಿತಿರುವಂತಹ ನಟ ದರ್ಶನ್ ಫೋಟೋ ಕೂಡ ಆ ವಿಡಿಯೋದಲ್ಲಿ ಎಡಿಟ್ ಮಾಡಲಾಗಿತ್ತು. ಇನ್ಸ್ಟಾಗ್ರಾಂನಲ್ಲಿ ದರ್ಶನ್ ಪವಿತ್ರ ಫೋಟೋಗಳು ವೈರಲ್ ಆಗಿವೆ. ಈ ಮೊದಲ ಬಾರಿಗೆ ವೈರಲ್ ಆಗಿಲ್ಲ, ಈ ಹಿಂದೆಯೂ ಕೂಡ ವೈರಲ್ ಆಗಿತ್ತು. ಫೋಟೋ ಶೇರ್ ಮಾಡಿದ್ದಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಈಗ ಗರಂ ಆಗಿದ್ದಾರೆ. ಪವಿತ್ರ ಗೌಡರ ಹಳೆಯ ಫೋಟೋವನ್ನು ಕೂಡ ದರ್ಶನ್ ಪತ್ನಿ ಶೇರ್ ಮಾಡಿದ್ದಾರೆ. ಅದಷ್ಟೇ ಅಲ್ಲದೆ ಕಾನೂನು ಹೋರಾಟಕ್ಕೆ ಸಜ್ಜಾಗಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿನೇ ತಮ್ಮ ಆಕ್ರೋಶವನ್ನ ಇನ್ಸ್ಟಾಗ್ರಾಂನಲ್ಲಿ ನಿನ್ನೆ ರಾತ್ರಿ ಪೋಸ್ಟ್ ಮಾಡೋ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದಷ್ಟೇ ಅಲ್ಲ, ಪವಿತ್ರ ಗೌಡ ಮತ್ತು ಸಂಜಯ್ ಸಿಂಗ್ ಜೊತೆಗಿರುವಂತಹ ಫೋಟೋವನ್ನು ಕೂಡ ಇವರು ಹಂಚಿಕೊಂಡಿದ್ದಾರೆ. ತಮ್ಮ ಪತಿಯ ಫೋಟೋ ಶೇರ್ ಮಾಡಿದ್ದಕ್ಕೆ ವಿಜಯಲಕ್ಷ್ಮಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ದರ್ಶನ್ ಜೊತೆಗಿನ ಫೋಟೋವನ್ನ ಪವಿತ್ರ ಗೌಡ ಶೇರ್ ಮಾಡಿಕೊಂಡಿದ್ರು. ಎರಡು ಫೋಟೋವನ್ನ, ಎರಡು ಪೋಸ್ಟ್ಗಳನ್ನ ನೀವು ಗಮನಿಸಬಹುದಾಗಿದೆ. ಸೊ ಇದರಲ್ಲಿ ವಿಜಯಲಕ್ಷ್ಮಿ ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸಿರುವಂತಹ ಪೋಸ್ಟ್ ಇದೆ. ಆದರೆ ಆ ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಏನ್ ಕಾರಣ ಅಂತಂದ್ರೆ, ಈಗ ನೀವು ಬಲಭಾಗದಲ್ಲಿ ನೋಡ್ತಾ ಇರುವಂತಹ ಆ ವಿಡಿಯೋ, ಪವಿತ್ರ ಗೌಡ ಆ ವಿಡಿಯೋವನ್ನ ಶೇರ್ ಮಾಡಿಕೊಂಡಿದ್ದಾರೆ ನಿನ್ನೆ ರಾತ್ರಿ. ಅದಕ್ಕೆ ಕ್ಯಾಪ್ಷನ್ ಕೊಟ್ಟಿರೋದು 1 decade down, forever to go ಅಂತ ಹೇಳಿದ್ದಾರೆ. #10 years, it's been 10 years of our relationship, thank you ಅಂತ ಹೇಳಿ ದರ್ಶನ್ ಅವರನ್ನು ಕೂಡ ಇಲ್ಲಿ ಟ್ಯಾಗ್ ಮಾಡಿದ್ದಾರೆ. ಇದಕ್ಕೆ ವಿಜಯಲಕ್ಷ್ಮಿ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ವಿಜಯಲಕ್ಷ್ಮಿ ಅವರು ತಮ್ಮ ಆ ಪೋಸ್ಟ್ನಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ, ವಿಜಯಲಕ್ಷ್ಮಿ ಅವರು ಪೋಸ್ಟ್ ಏನು ಮಾಡಿದಾರಲ್ಲ, ಆ ಪೋಸ್ಟ್ ಅನ್ನ ಏನು ಗಮನಿಸ್ತಾ ಇದ್ದೀರಲ್ಲ, ಅಲ್ಲಿ ಮತ್ತೊಬ್ಬ ಆ ವ್ಯಕ್ತಿ ಕಾಣಿಸ್ತಾ ಇದ್ದಾರೆ. ಹಾಗಾದ್ರೆ ಅವ್ರು ಯಾರು ನೋಡ್ತಾ ಹೋಗೋಣ. ವಿಜಯಲಕ್ಷ್ಮಿ ಅವರು ತಮ್ಮ ಕ್ಯಾಪ್ಷನ್ ಅಲ್ಲಿ ಏನೆಲ್ಲ ಬರೆದಿದ್ದಾರೆ ಅಂತ. ಐ ಹೋಪ್ ದಿಸ್ ವಿಮನ್ ಹ್ಯಾಸ್ ಟು ಕಮ್ ಇನ್ ಟು ಹರ್ ಸೆನ್ಸಸ್ ಬಿಫೋರ್ ಪೋಸ್ಟಿಂಗ್ somebody else husband picture. It takes about her character, it talks about her character and moral standing. Knowing that the man is married, she still choose to come and stay for their own personal needs and agenda. These images clearly show Khushi Gowda is the daughter of Pavitra and Sanjay Singh. I generally don't take social media to raise voice over personal issues, but I feel now it's time to raise my voice in the best interest of my family. We'll take strict legal action against people who are trying to give a different image to the entire society. ಅಲ್ಲಿ ಸಂಜಯ್ ಅವರನ್ನು ಕೂಡ ಅವರು ಟ್ಯಾಗ್ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಪವಿತ್ರ ಗೌಡ ಅವರನ್ನು ಕೂಡ ಟ್ಯಾಗ್ ಮಾಡಿದ್ದಾರೆ. ಪವಿತ್ರ ಗೌಡ ಅವರ ಮಗಳೇನಿದ್ದಾರೆ, ಸೊ ಆ ಮಗಳು ಖುಷಿ ಗೌಡ ಸಂಜಯ್ ಸಿಂಗ್ ಹಾಗೂ ಪವಿತ್ರ ಗೌಡ ಅವರ ಮಗಳು ಅಂತ ಕೂಡ ಇಲ್ಲಿ ವಿಜಯಲಕ್ಷ್ಮಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಕರೆಸ್ಪಾಂಡೆಂಟ್ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಇದೇ ಮೊದಲ ಬಾರಿಗೆ ವಿಜಯಲಕ್ಷ್ಮಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಲ್ಲ. ವಿಜಯಲಕ್ಷ್ಮಿ ಅವರ ಪೋಸ್ಟ್ ನೋಡ್ತಾ ಇದ್ರೆ ಅವರು ಇಷ್ಟು ದಿನ ವೇಟ್ ಮಾಡಿ 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 ಅಥವಾ ಹೇಳಿ 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 ಸಾಕಾಯಿತು ಅಂತ ಅಂದು ಈ ಪೋಸ್ಟ್ ಮೂಲಕ ಅನ್ಸುತ್ತೆ. ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಸಂದೇಶ್. ಸಭಾ ಖಂಡಿತವಾಗ್ಲು, ಯಾಕಂದ್ರೆ ಈ ಒಂದು ವಿಚಾರ ಏನಿದೆ ಇದು ಈ ಹಿಂದೆ ಕೂಡ ವಿಜಯಲಕ್ಷ್ಮಿ ಅವರು ಅಂದ್ರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಪವಿತ್ರ ಗೌಡ ಅವರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಆದ್ರೆ ನೇರವಾಗಿ ಅಲ್ಲ, ಈ ಹಿಂದೆ ಎಲ್ಲ ಸಾಕಷ್ಟು ಪರೋಕ್ಷವಾಗಿ ಅವ್ರಿಗೆ ಟಾಂಟ್ ಮಾಡುವಂತ ಕೆಲಸವನ್ನ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಮಾಡ್ತಾ ಇದ್ರು. ಆದ್ರೆ ಈಗ ಸದ್ಯ ನೇರವಾಗಿ ಪವಿತ್ರ ಗೌಡ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಟಾಂಟ್ ಮಾಡಿರುವಂತದ್ದು. ಅಂದ್ರೆ ಸ್ಪಷ್ಟವಾಗಿ ಅವರ ಒಂದು ಪೋಸ್ಟ್ ಏನಿದೆ ಅಂದ್ರೆ ಪವಿತ್ರ ಗೌಡ ಅವರ ಪೋಸ್ಟ್ ಆಗಿರ್ಬೋದು
ಅಥವಾ ಅವರ ಇತ್ತೀಚಿನ ದಿನಗಳ ವರ್ತನೆ ಅಥವಾ ಈ ಹಿಂದಿನ ವರ್ತನೆಗೆ ಈಗ ನೇರವಾಗಿ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅದಕ್ಕೆ ಪ್ರಮುಖವಾದ ಕಾರಣ ಅಂದ್ರೆ ಪವಿತ್ರ ಗೌಡ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ವಿಡಿಯೋವನ್ನ ಹಾಕಿರ್ತಾರೆ. ಆ ವಿಡಿಯೋದಲ್ಲಿ ಹಲವು ಫೋಟೋಸ್ಗಳು ಕೂಡ ಇರ್ತವೆ. ಅಂದ್ರೆ ದರ್ಶನ್ ಅವರ ಜೊತೆಗಿನ ಹಲವು ಫೋಟೋಸ್ಗಳು ಇರ್ತವೆ. ಅದರಲ್ಲಿ ದರ್ಶನ್ ಹಾಗೆ ಪವಿತ್ರ ಗೌಡ ಇಬ್ರು ಕೂಡ ತುಂಬಾ ಆತ್ಮೀಯವಾಗಿರುವಂತಹ ಫೋಟೋಸ್ಗಳಾಗಿರ್ಬೋದು, ಜೊತೆಗೆ ಇಬ್ಬರು ಕೂಡ ಪೂಜೆ ಮಾಡ್ತಿರುವಂತಹ ಫೋಟೋಸ್, ಜೊತೆಗೆ ಪವಿತ್ರ ಗೌಡ ಅವರ ಮಗಳು ಖುಷಿ ಗೌಡ ಅವರ ಜೊತೆಗೆ ದರ್ಶನ್ ಅವರು ಇರುವಂತಹ ಫೋಟೋಸ್ಗಳಾಗಿರ್ಬೋದು. ಈ ರೀತಿ ಸಾಕಷ್ಟು ಫೋಟೋಸ್ ಗಳನ್ನ ಒಂದು ವಿಡಿಯೋ ಮಾಡಿ ಅದನ್ನ ಪೋಸ್ಟ್ ಮಾಡಿರ್ತಾರೆ. ಪೋಸ್ಟ್ ನ ಕೆಳಗಡೆ ನಮ್ಮ ಈ ಒಂದು ಜರ್ನಿಗೆ 10 ವರ್ಷ ಅಂದ್ರೆ ನಮ್ಮ ರಿಲೇಶನ್ಶಿಪ್ಗೆ 10 ವರ್ಷವಾಗಿದೆ ಅಂತೇಳಿ ಅದನ್ನು ಕೂಡ ಬರೆದುಕೊಂಡಿರ್ತಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಇಲ್ಲಿ ಆಕ್ರೋಶವನ್ನ ವಿಜಯಲಕ್ಷ್ಮಿ ಅವರು ವ್ಯಕ್ತಪಡಿಸಿರುವಂತದ್ದು, ಅದು ಕೂಡ ಈ ಬಾರಿ ನೇರವಾಗಿ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಬೇರೆಯವರ ಗಂಡನ ಜೊತೆ ಫೋಟೋಗಳನ್ನ ಯಾಕೆ ಶೇರ್ ಮಾಡ್ತಾ ಇದ್ದಾರೆ, ಅವರ ಗಮನದಲ್ಲಿರಬೇಕು ದರ್ಶನ್ ಅವರಿಗೆ ಮದುವೆ ಆಗಿದೆ, ದರ್ಶನ್ ಅವರ ಪತ್ನಿ ನಾನು ಅನ್ನೋದನ್ನ ಕೂಡ ತಿಳಿಸಿದ್ದಾರೆ. ಜೊತೆಗೆ ಅಲ್ಲಿ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೊಟ್ಟಿ, ಜೊತೆಗೆ ಪವಿತ್ರ ಗೌಡ ಅವರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮೊದಲನೇ ಬಾರಿಗೆ ಕಾನೂನು ಹೋರಾಟವನ್ನ ಕೂಡ ನಾನು ಮಾಡ್ತೀನಿ ಅನ್ನೋ ಒಂದು ಮಾತನ್ನ ಅಲ್ಲಿ ಇನ್ಸ್ಟಾಗ್ರಾಮ್ ನ ಪೋಸ್ಟ್ ನಲ್ಲಿ ಸಾಕಷ್ಟು ವಿಚಾರಗಳ ಕುರಿತಂತೆ ಮಾತನಾಡಿದ್ದಾರೆ. ಅಲ್ಲಿ ಕಾನೂನು ಹೋರಾಟವನ್ನ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಮತ್ತೊಂದು ಪೋಸ್ಟ್ ಅನ್ನ, ಅಂದ್ರೆ ಅಲ್ಲಿ ಪವಿತ್ರ ಗೌಡ ಅವರಿಗೆ ಆಕ್ರೋಶವನ್ನ ವ್ಯಕ್ತಪಡಿಸಿ ಮತ್ತೊಂದು ಪೋಸ್ಟ್ ಅನ್ನ ಏನ್ ಹಾಕಿದ್ದಾರೆ, ಆ ಪೋಸ್ಟ್ ನಲ್ಲಿ ವಿಜಯಲಕ್ಷ್ಮಿ ಅವರು ಕೂಡ ಒಂದು ವಿಡಿಯೋವನ್ನ ಹಾಕಿದ್ದಾರೆ. ಆ ವಿಡಿಯೋದಲ್ಲೂ ಕೂಡ ಸಾಕಷ್ಟು ಫೋಟೋಸ್ಗಳಿದೆ. ಆದ್ರೆ ಆ ಫೋಟೋಸ್ಗಳು ಪವಿತ್ರ ಗೌಡ ಹಾಗೆ ಓರ್ವ ವ್ಯಕ್ತಿಯ ಜೊತೆಗೆ ಇರುವಂತಹ ಫೋಟೋಸ್ಗಳು, ಅಂದ್ರೆ ಪವಿತ್ರ ಗೌಡ ಅವರ ಗಂಡನ ಫೋಟೋಸ್ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಆ ಪವಿತ್ರ ಗೌಡ ಗಂಡನ ಫೋಟೋಸ್ ಗಳನ್ನ, ಜೊತೆಗೆ ಪವಿತ್ರ ಗೌಡ ಅವರು ಅವರ ಗಂಡನ ಜೊತೆಯಲ್ಲಿರುವಂತಹ ಫೋಟೋಸ್ ಗಳನ್ನ ಒಂದು ವಿಡಿಯೋ ಮಾಡಿ ವಿಜಯಲಕ್ಷ್ಮಿ ಅವರು ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜೊತೆಗೆ ಇದನ್ನ ಸ್ಪೆಸಿಫಿಕ್ ಆಗಿ ಟ್ಯಾಗ್ ಮಾಡಿದ್ದಾರೆ. ಅಂದ್ರೆ ಪವಿತ್ರ ಗೌಡ ಅವ್ರಿಗೂ ಕೂಡ ಟ್ಯಾಗ್ ಮಾಡಿದ್ದಾರೆ, ಪವಿತ್ರ ಗೌಡ ಅವರ ಮಗಳು ಖುಷಿ ಗೌಡ ಅವ್ರಿಗೂ ಕೂಡ ಟ್ಯಾಗ್ ಮಾಡಿದ್ದಾರೆ. ಜೊತೆಗೆ ಸಂಜಯ್ ಸಿಂಗ್ ಅಂದ್ರೆ ಪವಿತ್ರ ಗೌಡ ಅವರ ಪತಿಗೂ ಕೂಡ ಟ್ಯಾಗ್ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ ಇಲ್ಲಿ ನೇರವಾಗಿ ಈ ಬಾರಿ ಟಾಂಟ್ ಮಾಡುವಂತ ಕೆಲಸವನ್ನ ವಿಜಯಲಕ್ಷ್ಮಿ ಅವರು ಕೂಡ ಮಾಡಿರುವಂತದ್ದು. ಹಾಗಾಗಿ ಕಾನೂನು ಹೋರಾಟವನ್ನ ಕೂಡ ಮಾಡ್ತೀನಿ, ಇದನ್ನ ನಾನು ಏನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನ ನನ್ನ ಪರ್ಸನಲ್ ಇಶ್ಯೂಸ್ಗೆ ತೆಗೆದುಕೊಳ್ಳೋದಿಲ್ಲ, ಆದ್ರೆ ಈ ಬಾರಿ ಕಾನೂನು ಹೋರಾಟವನ್ನ ಕೂಡ ಮಾಡ್ತೀವಿ, ಬೇರೆಯವರ ಪತಿಯ ಜೊತೆಯಲ್ಲಿ ಫೋಟೋವನ್ನ ಹಾಕೊಂಡಿದ್ದಾರೆ ಅನ್ನೋದನ್ನ ಕೂಡ ತಿಳಿಸಿ ಅದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದೇ ಮೊದಲನೇ ಬಾರಿ ಪವಿತ್ರ ಗೌಡ ಅವರ ಹೆಸರು ಕೇಳಿ ಬರ್ತಾ ಇಲ್ಲ. ಹಿಂದೆ ಕೂಡ ದರ್ಶನ್ ಅವರ ಕೌಟುಂಬಿಕ ಕಲಹ ಆದಂತ ಸಂದರ್ಭದಲ್ಲೂ ಕೂಡ ಪವಿತ್ರ ಗೌಡ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಜೊತೆಗೆ ಸಾಕಷ್ಟು ಸಿನಿಮಾಗಳ ಒಂದು ಪ್ರಮೋಷನ್ ಅಲ್ಲೂ ಕೂಡ ಪವಿತ್ರ ಗೌಡ ಅವರು ಭಾಗಿಯಾಗ್ತಾ ಇದ್ರು. ಕಾಟೇರ ಸಿನಿಮಾದ ಸ್ಪೆಷಲ್ ಶೋ ನಲ್ಲೂ ಕೂಡ ಪವಿತ್ರ ಗೌಡ ಅವರು ಭಾಗಿಯಾಗಿದ್ರು. ಹಾಗಾಗಿ ಈಗ ಇಷ್ಟು ದಿನಗಳು ಕೂಡ ಪರೋಕ್ಷವಾಗಿ ಟಾಂಟ್ ಮಾಡ್ತಾ ಇದ್ರು, ಆದ್ರೆ ಈಗ ನೇರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ, ಅದರಲ್ಲೂ ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ಟಾಂಟ್ ಮಾಡುವಂತ ಕೆಲಸವನ್ನ ಈಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಮಾಡಿರುವಂತದ್ದು. ಮುಂದಿನ ಹಂತದಲ್ಲಿ ಇದು ಯಾವ ರೂಪಕ್ಕೆ ಅಥವಾ ಯಾವ ಒಂದು ಸ್ವರೂಪಕ್ಕೆ ತಿರುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸಭಾ ಸಂದೇಶ್, ಇಲ್ಲಿ ವಿಜಯಲಕ್ಷ್ಮಿ ಅವರು ಈ ಆಕ್ರೋಶವನ್ನ ವ್ಯಕ್ತಪಡಿಸೋ ಮುಂಚೆ ಒಂದು ಪೋಸ್ಟ್ ಮಾಡ್ತಾರೆ. ಅಲ್ಲಿ ದರ್ಶನ್, ವಿಜಯಲಕ್ಷ್ಮಿ ಮತ್ತು ದರ್ಶನ್ ಅವರ ಪುತ್ರ ಇರುವಂತಹ ಆ ಪೋಸ್ಟ್ ಅನ್ನ ನಾವು ಗಮನಿಸಬಹುದು. ದಿಸ್ ಇಸ್ ಅಸ್ ವಿತ್ ಅವರ್ ಒನ್ ಅಂಡ್ ಓನ್ಲಿ ಅಂತ ಹೇಳಿ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಅದಾದ ಕೇವಲ 2 ಗಂಟೆಗೆ ಈ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಇನ್ನು ವಿಜಯಲಕ್ಷ್ಮಿ ಅವರು ಕಾನೂನು ಹೋರಾಟ ಮಾಡ್ತೀನಿ, ನಾನು ಲೀಗಲ್ ಆಕ್ಷನ್ ತಗೊಳ್ತೀನಿ ಅಂತ ಕೂಡ ಹೇಳ್ತಿದ್ದಾರೆ. ಹಾಗಾದ್ರೆ ಅವ್ರಿಗೆ ಇರುವಂತಹ ಪಾಸಿಬಿಲಿಟೀಸ್ ಏನೇನು ಅಂತ? ಸಭಾ ಈಗಾಗಲೇ ವಿಜಯಲಕ್ಷ್ಮಿ ಅವರು ಕೂಡ ಹೇಳ್ತಾ ಇದ್ದಾರೆ, ಅಂದ್ರೆ ನಾನು ಕಾನೂನು ಹೋರಾಟವನ್ನ ಮಾಡ್ತೀನಿ ಅಂತ ಹೇಳಿ. ಆದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ದರ್ಶನ್ ಅವರ ಒಪಿನಿಯನ್ ಏನು ಇಲ್ಲಿ ಅನ್ನೋದ್ರ ಬಗ್ಗೆ ಬಹಳ ಪ್ರಮುಖವಾಗ್ತಾ ಹೋಗುತ್ತೆ. ಯಾಕಂದ್ರೆ ಕಾನೂನು ಹೋರಾಟ ಮಾಡ್ತೀನಿ ಅಂದ್ರೆ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಫೋಟೋಸ್ ಗಳನ್ನ, ವಿಡಿಯೋಸ್ ಗಳನ್ನ ತಿರುಚಿ ಹಾಕುವಂತ ಕೆಲಸವನ್ನ ಮಾಡಿದ್ರೆ ಆಗ ಅಲ್ಲಿ ಕಾನೂನು ಹೋರಾಟ ಮಾಡೋದಕ್ಕೆ ಅವಕಾಶ ಇರುತ್ತೆ. ಜೊತೆಗೆ ಇಲ್ಲಿ ಯಾವುದೇ ರೀತಿಯ ಅಫೆನ್ಸ್ ಗಳು ಆಗಿಲ್ಲ, ಜೊತೆಗಿರುವಂತಹ ಫೋಟೋಸ್ ಗಳನ್ನ ಹಾಕಿದ್ದಾರೆ. ಅಲ್ಲಿ ಬೇರೆ ಯಾವುದೇ ಪದಗಳನ್ನು ಕೂಡ ಅವರು ಬಳಸಿಲ್ಲ. 10 ವರ್ಷ ರಿಲೇಶನ್ಶಿಪ್ ನಮ್ಗೆ ಆಗಿದೆ ಅನ್ನೋ ಒಂದು ಮಾತನ್ನ ಮಾತ್ರ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಆಕ್ಷೇಪಾರ್ಹ ವಿಚಾರಗಳು, ಅಂದ್ರೆ ಕಾನೂನಾತ್ಮಕವಾಗಿ ನಾವು ನೋಡೋದಾದ್ರೆ ಕಾನೂನು ತೊಡಕಾಗುವಂತಹ ವಿಚಾರಗಳು ಯಾವುದು ಕೂಡ ಇಲ್ಲ. ಹಾಗಾಗಿ ಇದು ಪ್ಯೂರ್ಲಿ ಪರ್ಸನಲ್ ಇಶ್ಯೂಸ್ ಆಗುತ್ತೆ. ಅಂದ್ರೆ ವಿಜಯಲಕ್ಷ್ಮಿ ಅವರಿಗೆ ಪವಿತ್ರ ಗೌಡ ಅವರ ಮೇಲೆ ಸಿಟ್ಟಿದೆ, ಯಾಕಂದ್ರೆ ತಮ್ಮ ಗಂಡನ ಫೋಟೋಸ್ ಗಳನ್ನ ಅವರು ಅಪ್ಲೋಡ್ ಮಾಡ್ತಾ ಇದ್ದಾರೆ, ಪೋಸ್ಟ್ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಆ ಗಂಡನ ಫೋಟೋಸ್ ಗಳನ್ನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ದರ್ಶನ್ ಅವರು ಕೂಡ ಅಲ್ಲೇ ಇರ್ತಾರೆ. ಅದು ಯಾವುದು ಕೂಡ ಮಾರ್ಫಿಂಗ್ ಅಲ್ಲ. ದರ್ಶನ್ ಅವರು ಕೂಡ ಖುದ್ದು ಅವರ ಜೊತೆ, ಪವಿತ್ರ ಗೌಡ ಅವರ
ಜೊತೆಯಲ್ಲಿರುವಂತಹ ಫೋಟೋಸ್ಗಳು. ಹಾಗಾಗಿ ಇದು ನಾರ್ಮಲ್ ಫೋಟೋಸ್ಗಳಾಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಕಾನೂನಾತ್ಮಕ ತೊಡಕುಗಳು ಆಗೋದಿಲ್ಲ ಅನ್ಸುತ್ತೆ. ಹಾಗಾಗಿ ಈಗ ಸದ್ಯ ಮುಂದಿನ ಹಂತದಲ್ಲಿ ಅವರು ಯಾವ ರೀತಿಯ ಒಂದು ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅಂದ್ರೆ ಕಾನೂನು ಸಲಹೆಯನ್ನ ಪಡೆದುಕೊಂಡು ಅದಾದ ಬಳಿಕ ಯಾವ ರೀತಿಯ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸಭಾ ರೈಟ್ ಸಂದೇಶ್, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.